ಗುಲಾಬ್ ಜಾಮೂನ್ ಮಾಡಲು ನಾನು ಇಲ್ಲಿ GRB ಗುಲಾಬ್ ಜಾಮೂನ್ ಹಿಟ್ಟು ತೊಗೊಂಡಿದ್ದೀನಿ. ನೀವು MTR ಯಾವುದಾದ್ರೂ ತೊಗೋಬೋದು. ಇವಾಗ ಇದನ್ನು ಸ್ಮೂತಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಕಲಿಸ್ಕೋಬೇಕು. ಒಂದೇ ಸರಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಈ ಥರ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಅಂತ ಇಲ್ಲ, ಸ್ಮೂತಾಗಿ ಕಲಿಸ್ಕೋಬೇಕು. ಇದನ್ನು ತುಂಬ ನಾದ್ಕೋಬಾರ್ದು, ಈ ಥರ ಸ್ಮೂತಾಗಿ ಕಲಿಸ್ಕೋಬೇಕು. ಇವಾಗ ಇದು ನಮಗೆ ಯಾವ ಸೈಜ್ ಬೇಕಾದರೆ ಆ ಸೈಜು ಮಾಡ್ಕೋಬೋದು. ಬಟ್ ಮೇನ್ ಏನು ಅಂದರೆ ನಾವು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಿ, ಎಣ್ಣೆಯಲ್ಲಿ ಫ್ರೈ ಮಾಡಿದಾಗೆ ಸ್ವಲ್ಪ ದೊಡ್ಡದಾಗುತ್ತೆ, ಪಾಕದಲ್ಲಿ ಹಾಕಿದಾಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೈಗೆ ತುಪ್ಪ ಹಚ್ಕೊಂಡು ಫಸ್ಟಿಗೆ ಸ್ವಲ್ಪ ಚಿಕ್ಕದಾಗಿ ಹೋಲ್ಗಳನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ತಟ್ಟೆ ಮೇಲೆ ಕೈ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ರೌಂಡಾಗಿಯೂ ಮಾಡ್ಕೋಬೋದು, ಅಥವಾ ಎರಡು ಕೈಗಳ ಮಧ್ಯೆ ಇಟ್ಕೊಂಡು ನಾವು ರೌಂಡ್ ತಿರ್ಸ್ಕೊಂಡು ಮಾಡ್ಕೋಬೋದು. ಈ ಥರ ಎಲ್ಲ ರೌಂಡಾಗಿ ಮಾಡಿಟ್ಕೊಳ್ಬೇಕು. ಅಷ್ಟರೊಳಗೆ ಎಣ್ಣೆ ಕಾಯಲು ರೆಡಿ ಇಟ್ಕೊಂಡಿರಬೇಕು. ನೋಡೋಕ್ಕೆ ಚಿಕ್ಕ ಸೈಜ್ ಅನಿಸುತ್ತೆ, ಬಟ್ ಎಣ್ಣೆಲಿ ಹಾಕಿದ ಮೇಲೆ ಅದು ದೊಡ್ಡದಾಗುತ್ತೆ, ಪಾಕದಲ್ಲಿ ಹಾಕಿದಾಗ ಇನ್ನೂ ದೊಡ್ಡದಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಚೆನ್ನಾಗಿ ಎಣ್ಣೆ ಕಾದಿದೆ. ಉರಿ ಮೀಡಿಯಮ್ ಇರಬೇಕು, ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಈ ಥರ 2 ನಿಮಿಷಕ್ಕೊಂದ್ಸರಿ ಕೆಳಗೆ ಮೇಲೆ ಮಾಡ್ತಾ ಇರಬೇಕು. ಆಗ ಎಲ್ಲ ಕಡೆ ಚೆನ್ನಾಗಿ ಬ್ರೌನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಮೇಲೆ ಮಾತ್ರ ಆಗಿರುತ್ತೆ, ಕೆಳಗಡೆ ಎಲ್ಲ ಇಟ್ಟಿಟ್ಟು ಅನ್ನಿಸ್ತಾ ಇರುತ್ತೆ. ಇದಕ್ಕೆ ನಾವು ಖಾರದೂ ಮಾಡ್ಕೋಬೋದು, ಸ್ವೀಟನ್ನು ಮಾಡ್ಕೋಬೋದು. ಇವಾಗ ಪಾಕ ಅಳತೆ ಬಂದುಬಿಟ್ಟು 1 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಈ ಗ್ಲಾಸ್ ಅಳತೆಗೆ 2 ಗ್ಲಾಸ್ ನೀರು, ಅಂದರೆ ನಾವು ಸಕ್ಕರೆ ಎಷ್ಟು ಹಾಕಿರ್ತೀವಿ ಡಬಲ್ ನೀರು. ನಮಗೆ ಪಾಕ ಸ್ವಲ್ಪ ಬೇಕು ಅಂದರೆ ಇಷ್ಟೇ ಸರಿ ಹೋಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಕಂದು ಬಣ್ಣ ಬರ್ತಾ ಇದೆ. ಇವಾಗ ಕ್ರಿಸ್ಪಿ ಆದಂಥ ಗುಲಾಬ್ ಜಾಮೂನ್ ಫ್ರೈ ಮಾಡ್ತಾಯಿದ್ದೀವಿ. ಖಾರ ಬೇಕು ಅಂದರೆ ಹಿಟ್ಟಲ್ಲಿ ಉಪ್ಪು ಖಾರ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಖಾರದ ಗುಲಾಬ್ ಜಾಮೂನು ಸಹ ತಿನ್ಬೋದು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ನೋಡ್ತಾ ಇದ್ದೀರಾ, ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೋಡೋಕ್ಕೆ ಇವಾಗ ಇಷ್ಟು ಕಲರ್ ಅನಿಸುತ್ತೆ, ಪಾಕದಲ್ಲಿ ಹಾಕಿದಾಗೆ ಸ್ವಲ್ಪ ಕಲರ್ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕಲರ್ಫುಲ್ಲಾಗಿ ಫ್ರೈ ಮಾಡ್ಕೋಬೇಕು, ಕರೆದುಕೊಳ್ಳಬೇಕು. ಇವಾಗ ಇದನ್ನು ಆರಲು ಬಿಡಬೇಕು. ಪಾಕ ನನಗೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅನ್ನಿಸ್ತಾ ಇದೆ, ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸ್ ಸಕ್ಕರೆ ಮತ್ತು 1 ಗ್ಲಾಸ್ ನೀರು, ಟೋಟಲ್ 1.5 ಗ್ಲಾಸ್ ಸಕ್ಕರೆಗೆ 3 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡ್ತಾಯಿದ್ದೀನಿ. ಪಾಕ ಅಂದ ಮಾತ್ರಕ್ಕೆ ಗಟ್ಟಿ ಪಾಕ ಎಳೆ ಪಾಕ ಏನೂ ಬೇಕಾಗಿಲ್ಲ, ಚೆನ್ನಾಗಿ ನೀರು ಕುದಿ ಬರಬೇಕು, ಕೆಳಗಡೆ ಸಕ್ಕರೆ ಎಲ್ಲ ಕರಗಬೇಕು. ಹಾಗಾಗಿ ಈ ಥರ ಕಲಸಿದ್ರೆ 1-2 ನಿಮಿಷಕ್ಕೆ ಕೆಳಗಿನ ಸಕ್ಕರೆ ಎಲ್ಲ ಮೇಲೆ ಚೆನ್ನಾಗಿ ಕರಿಯುತ್ತೆ. ಇವಾಗ ಕುದಿ ಬಂದಿದೆ, ಸೊ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೀರು ಬಿಸಿ ಇದೆ, ಜಾಮೂನ್ ಕರೆದಿರೋದು ತಣ್ಣಗಿರಿದೆ. ಮೇನ್ ಇಂಪಾರ್ಟೆಂಟ್ ಇದೆ, ಯಾವುದೇ ಕಾರಣಕ್ಕೂ ಪಾಕ ಮತ್ತು ಜಾಮೂನು ಎರಡು ಬಿಸಿ ಇರಬಾರ್ದು. ಹಾಗೇನಾದರೂ ಇತ್ತು ಅಂತಂದರೆ ಬೇಗ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ಜಾಮೂನ್ ತಣ್ಣಗಿತ್ತು, ಇವಾಗ ಇದು ಬಿಸಿ ಇದೆ ನೋಡಿ. 2 ನಿಮಿಷಕ್ಕೆ ಇದು ಕ್ರಿಸ್ಪಿಯಾಗಿ ಬಿಸಿಯಾಗಿ ಟೇಸ್ಟಿಯಾಗಿರುತ್ತೆ. ಇನ್ನೂ ನಮಗೆ ಮೆತ್ತಗೆ ಬೇಕು ಅಂತಂದ್ರೆಗಿನ ಇನ್ನೊಂದು 2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ, ಇದು ರೆಡಿ ಆಗಿದೆ. ನಾನು ಇನ್ನೊಂದು 2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಸೊ ನೋಡಿ, ಸೈಜು ದೊಡ್ಡದಾಗಿದೆ, ಕಲರು ಕಮ್ಮಿ ಆಗಿದೆ, ಪಾಕ ಎಲ್ಲ ಚೆನ್ನಾಗಿ ಇರ್ಕೊಂಡಿದೆ. ಇವಾಗ ಸ್ಪೂನಿಂದ ಕಲಿಸ್ಬಾರ್ದು, ಅದೆಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ. ಜಸ್ಟ್ ಅಳ್ಳಾಡಿಸಿದ್ರೆ ಪಾಕ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಚೆನ್ನಾಗಿ ಎಲ್ಲ ಪಾಕ ಎಲ್ಲ ಇರ್ಕೊಂಡಿದೆ. ಟೇಸ್ಟಿ ಆದಂತಹ ಗುಲಾಬ್ ಜಾಮ್ ರೆಡಿಯಾಗಿದೆ. ಒಳಗಡೆನೂ ಚೆನ್ನಾಗಿ ಬೆಂದಿದೆ. ಇವಾಗ ನಿಮಗೊಂದು ಸಾರಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆನೂ ಚೆನ್ನಾಗೆ ಪಾಕ ಎಲ್ಲ ಏರಿದೆ. ಸೊ ಸ್ವೀಟ್ ಎಲ್ಲ ಕಡೆ ಚೆನ್ನಾಗಿದೆ. ರೆಡಿ ಟು ಈಟ್ ಗುಲಾಬ್ ಜಾಮೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.